ಬಿಟ್ಕಾಯಿನ್ ಹಗರಣ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಬಿಜೆಪಿ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ. ಸೊ ಹೀಗಾಗಿ ಬಿಟ್ಕಾಯಿನ್ ಹಗರಣದ ಮರು ತನಿಖೆಗೆ ಎಸ್ಐಟಿ ರಚನೆ ಮಾಡಿ ಸರ್ಕಾರ ಆದೇಶವನ್ನು ಮಾಡಿದೆ. ಸಿಐಡಿಯಲ್ಲೇ ಎಸ್ಐಟಿಯನ್ನು ರಚಿಸಿ ಅದಕ್ಕೆ ಎಡಿಜಿಪಿ ಹಂತದ ಅಧಿಕಾರಿ ಮನೀಶ್ ಕರ್ಬಿಕರ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಮೂಲಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದಂತಹ ಬಿಟ್ಕಾಯಿನ್ ಮರು ತನಿಖೆಗೆ ಮುಂದಾಗಿದೆ. ತನಿಖೆಗೆ ಎಸ್ಐಟಿ ರಚನೆ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡದ ಅಧಿಕಾರಿಗಳ ಜೊತೆ ಸಿಐಡಿ ಡಿಜಿಪಿ ಆಗಿರುವಂತ ಸಲೀಂ ಅವರು ಸಭೆಯನ್ನ ಮಾಡಿದ್ದಾರೆ. ತನಿಖೆ ವಿಧಾನ ಆಯಾಮಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಬಿಟ್ಕಾಯಿನ್ ಪ್ರಕರಣದ ಮರು ತನಿಖೆಗೆ ಎಸ್ಐಟಿ ತಂಡ ರಚನೆಗೆ ಮಾಜಿ ಸಚಿವ ಅಶೋಕ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಬೆದರಿಕೆಗೆ ಬಿಜೆಪಿ ಬಗ್ಗಲ್ಲ, ಬಿಜೆಪಿ ಅವರನ್ನ ಬೆದರಿಸಲಿಕ್ಕೆ ತನಿಖೆ ಅಂತ ಹೇಳ್ತಾರೆ. ನೀವ್ ಯಾಕ್ರಿ ಎದುರುತ್ತೀರಾ? ಅವ್ರೇನೋ ಮಾಡ್ತಾ ಇದ್ದಾರೆ, ಬೆದರಿಸಲಿಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಅವರೇ ಸರ್ಕಾರ ಇದ್ರೆ ಕೇಂದ್ರದಲ್ಲಿ ನಮ್ ಸರ್ಕಾರ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ನಮ್ದು ಕೇಂದ್ರದಲ್ಲಿ ಸರ್ಕಾರ ಇದೆ, ಅಲ್ಲೂ ತನಿಖಾ ಸಂಸ್ಥೆಗಳಿದಾವೆ ಅನ್ನುವಂತ ಎಚ್ಚರಿಕೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಶೋಕ್ ಅವರು. ಏನ್ ಹೇಳ್ಬೇಕೋ ಗೊತ್ತಿಲ್ಲ ಇದಕ್ಕೆ. ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಏನು ನಡೆದಂತ ಬಿಟ್ಕಾಯಿನ್ ಹಗರಣ, ಅಂದಾಜಿನ ಮೇಲೆ ಲಕ್ಷಾಂತರ ಕೋಟಿ ರೂಪಾಯಿಗಳು ಈ ವರ್ಚುವಲ್ ಟ್ರಾನ್ಸ್ಫರ್ಸ್ ಅಲ್ಲಿ ಆಗಿದೆ. ಯಾರ್ಯಾರೋ ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ, ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಆಗದೆ ಮುಚ್ಚಾಕಿದ್ರು ಅಂತ ಹೇಳಿ ನಾವೆಲ್ಲ ಮಾತನಾಡಿದ್ದೇವೆ. ಬಿಟ್ಕಾಯಿನ್ ಹಗರಣವನ್ನ ಮರುತನಿಖೆ ಮಾಡ್ತೇವೆ ಅಂತ ಹೇಳಿದ್ದು. ಅದೇ ಪ್ರಕಾರ ನಾವು ಕ್ರಮ ತಗೊಂಡಿದ್ದೇವೆ. ಸಿಐಡಿ ಅದರ ಅಡಿಯಲ್ಲಿ ಒಂದು ಎಸ್ಐಟಿಯನ್ನ ಮಾಡಿ ಆದೇಶ ಹೊರಡಿಸಿದ್ದೇವೆ. ಅವರ ಜೊತೆಗೆ ಎಸ್ಐಟಿ ಕಾಂಗ್ರೆಸ್ಸಿನ ಬೆದರಿಕೆಗೆ ಬಿಜೆಪಿಯನ್ನು ಬಗ್ಗಲ್ಲ. ಬಿಟ್ಕಾಯಿನ್ ಇರ್ಬೋದು, ಪೊಲೀಸ್ ನೇಮಕಾತಿ ಇರ್ಬೋದು, ಇವೆಲ್ಲ ಅಧಿವೇಶನ ನಡೀತಾ ಇದೆ. ಅದಕ್ಕೆ ಬಿಜೆಪಿಯವ್ರನ್ನ ಬೆದರ್ಸೋಣ ಅಂತೇಳಿ ಬೆದರಿಕೆ ಬೊಂಬೆಯನ್ನ ಬಿಡ್ತಾ ಇದ್ದಾರೆ. ಇದಕ್ಕೆಲ್ಲ ಏನ್ ಬಿಜೆಪಿ ಎದರಲ್ಲ. ನಮ್ದು ಸೆಂಟ್ರಲ್ ಗವರ್ಮೆಂಟ್ ನಮ್ದು ಇದೆ, ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ನಾವು ಇದ್ದೀರಿ. ಕಾಂಗ್ರೆಸ್ ಮಾಡಿರುವಂತ ಅವ್ಯವಹಾರಗಳು, ಕಾಂಗ್ರೆಸ್ ಮಾಡಿದ ಹಗರಣಗಳು ದೇಶದಿಂದ ರಾಜ್ಯದವರೆಗೂ ಮೂಲೆ ಮೂಲೆಯಲ್ಲೂ ಇದೆ. ಅದರಿಂದ ಎದುರೋ ಪ್ರಶ್ನೆನೇ ಇಲ್ಲ. ತನಿಖೆ ಮಾಡಿಸ್ಲಿ, ಅದೇನ್ ಮಾಡ್ತಾರೋ ತನಿಖೆ ಮಾಡ್ಲಿ, ಸತ್ಯಾಸತ್ಯತೆ ಹೊರಬರಲಿ. ಅದ್ರ ಬಗ್ಗೆ ನಾವು ಸ್ಪಷ್ಟವಾಗಿದ್ದೀರಿ. ಬೆದರಿಕೆ ಹಾಕುವಂಥದ್ದು ಕಾಂಗ್ರೆಸ್ ಮಾಡೋದಾದ್ರೆ ಮುಂದೆ ಅವ್ರಿಗೆ ಅದು ತಿರುಬಾಣ ಆಗೇ ಆಗ್ತದೆ.